ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ ಟೊಮೆಟೊ ಜಾಮ್. ಮ್ಯಾಂಗೋ ಜಾಮ್, ಪೈನಾಪಲ್ ಜಾಮ್, ಎಷ್ಟೊಂದು ವೆರೈಟೀಸ್ ಆಫ್ ಜಾಮ್ ಇದೆ. ಅದೇ ತರಕಾರಿಯಿಂದ ಕೂಡ ನಾವು ಒಂದು ಜಾಮ್ ಮಾಡ್ಕೋಬೋದು. ಇದು ಕೂಡ ತರಕಾರಿ ಅಷ್ಟೇ ಅಲ್ಲ, ಟೊಮೆಟೊ ಕೂಡ ಹಣ್ಣಿನ ಜಾತಿಗೆ ಸೇರುತ್ತೆ. ಈ ಟೊಮೆಟೊ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾಗಿರುವಂಥ ಜಾಮ್ ರೆಡಿ ಮಾಡೋಣ. ಸುಮಾರು 1/4 kg ಟೊಮೆಟೊಯಿಂದ ನಮಗೆ ಸುಮಾರು 100 ಗ್ರಾಮಷ್ಟು ಜಾಮ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಹುಳಿಯಾಗಿರೋಂಥ ಸಿಹಿಯಾಗಿರೋಂಥ ಈ ಟೊಮೆಟೊ ಜಾಮ್ನ ಚಪಾತಿ, ಬ್ರೆಡ್ಗೆಲ್ಲ ಹಚ್ಕೊಂಡು ತಿನ್ನಲಿಕ್ಕೆ ತುಂಬಾ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಒಂದು ಜಾಮ್ ನಾವು ಮಾಡಿಕೊಡ್ಬೋದು. ಸೊ ಈ ಟೊಮೆಟೊ ಜಾಮ್ ಮಾಡಲಿಕ್ಕೆ ನಾನು ಈ ಥರದ ಒಂದು ಪಲ್ಪ್ ಜಾಸ್ತಿ ಇರೋವಂಥ ಹಾಗೆ ಹುಳಿ ಕಡಿಮೆ ಇರೋವಂಥ ಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರದ ಹಣ್ಣು ನಮಗೆ ಜಾಮ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಟೊಮೆಟೊನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಕೆಂಪಗಿರೋದನ್ನು ತೊಗೊಂಡ್ರೆ ನಮಗೆ ಯಾವುದೇ ಕಲರ್ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಈ ಹಣ್ಣದೇ ಒಂದು ಬಣ್ಣ ಇರುತ್ತೆ. ಎಲ್ಲ ಟೊಮೆಟೊನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡೋವಂಥ ಟೈಮಲ್ಲಿ ನೀರು ಹಾಕ್ಕೊಳ್ದೇ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಕೂಡ ನೀರಿನ ಕಂಟೆಂಟ್ ಇರುತ್ತೆ. ಸೊ ನಿಮಗೆ ಜಾಮ್ ಮಾಡೋವಂಥ ಟೈಮಲ್ಲಿ ನಿಮಗೆ ಹೆಚ್ಚಿನ ಸಮಯ ವೇಸ್ಟ್ ಆಗಬಾರ್ದು, ಹಾಗೆ ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತಂದರೆ ನೀರು ಹಾಕ್ಕೊಳ್ದೇ ಟೊಮೆಟೊನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿ ಜಾಲರಿನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಶೋಧಿಸ್ಕೋಬೇಕು. ಸಿಪ್ಪೆ, ಬೀಜ ಎಲ್ಲ ಕೂಡ ಈಗ ಫಿಲ್ಟರ್ ಆಗುತ್ತೆ. ನಮಗೆ ಪ್ಯೂರ್ ಆಗಿರೋವಂಥ ಒಂದು ಟೊಮೆಟೊ ಪ್ಯೂರಿ ಸಿಗುತ್ತೆ. ಈ ಪ್ಯೂರಿಂದ ನಾವು ಜಾಮ್ ಮಾಡ್ಕೋಬೋದು. ನಾನು ದಪ್ಪ ಇರುವಂಥ ಟೊಮೆಟೊ ತೊಗೊಂಡಿದ್ದೆ. ಕಾರಣ ಯಾತಕ್ಕೆ ಅಂದರೆ ನಮಗೆ ಪಲ್ಪ್ ಜಾಸ್ತಿ ಇದ್ದಷ್ಟು ಜಾಮ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ, ಜಾಸ್ತಿ ಮಾಡ್ಕೋಬೋದು ಅಂತ. ಹುಳಿ ಟೊಮೆಟೊ ಕೂಡ ಹಾಕ್ಕೋಬೋದು. ನಿಮಗೆ ಹುಳಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಆ ಟೊಮೆಟೊಗೆ ಸ್ವಲ್ಪ ಸಕ್ಕರೆ ಕ್ವಾಂಟಿಟಿ ಕೂಡ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ 1/4 kg ಟೊಮೆಟೊಗೆ ಸುಮಾರು 100 ಗ್ರಾಮಷ್ಟು ಸಕ್ಕರೆ ಉಪಯೋಗಿಸ್ಕೊತಾ ಇದ್ದೀನಿ. ಇವಾಗ ನಾವು ಮಾಡ್ತಿರೋಂಥ ಟೊಮೆಟೊ ಜಾಮ್ಗೆ ಮುಖ್ಯವಾಗಿ ಬೇಕಾಗಿರೋಂಥ ಈ 2 ಇಂಗ್ರೀಡಿಯೆಂಟನ್ನೇ ರೆಡಿ ಮಾಡ್ಕೊಂಡಿದ್ದಾಗಿದೆ, ಟೊಮೆಟೊ ಪ್ಯೂರಿ ಮತ್ತು ಸಕ್ಕರೆ. ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಅಗಲವಾಗಿರೋಂಥ ಬಾಣಲಿ ಬಿಸಿಗಿಟ್ಕೊಂಡು ಅದರಲ್ಲಿ ಫಸ್ಟು ನಾವು ಟೊಮೆಟೊ ಪ್ಯೂರಿ ಹಾಕಿ ಕುದಿಸ್ಕೊಳ್ಳೋಣ. ಟೊಮೆಟೊ ಬಣ್ಣ ಚೆನ್ನಾಗಿದ್ದರೆ ನಾವು ಮಾಡೋಂಥ ಜಾಮ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪ್ಯೂರಿ ಜಾಸ್ತಿ ಇರೋವಂಥದ್ದನ್ನು ತೊಗೊಂಡ್ರೆ ಜಾಸ್ತಿ ನಾವು ಜಾಮ್ ಕೂಡ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ನೀರು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡ್ರೆ ಈ ಟೈಮಲ್ಲಿ ಈ ಕುದ್ದು ಮತ್ತು ಗಟ್ಟಿ ಆಗಲಿಕ್ಕೆ ಸಮಯನೂ ಜಾಸ್ತಿ ಹಿಡ್ಸುತ್ತೆ, ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನೀರು ಹಾಕ್ಕೊಳ್ದೇ ನಾವು ಇದನ್ನು ಗ್ರೈಂಡ್ ಮಾಡಿ ಕುದಿಸ್ಕೋಬೇಕು. ಕುದೀತಾ ಇದ್ದ ಹಾಗೆ ಇದು ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಇದ್ರ ಬಣ್ಣ ಕೂಡ ಇನ್ನೂ ಡಾರ್ಕ್ ಕಲರ್ ಆಗ್ತಾ ಹೋಗುತ್ತೆ. ಇದು ಅರ್ಧ ಭಾಗದಷ್ಟು ಕುದ್ದು ಗಟ್ಟಿಯಾಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿದ್ಮೇಲೆ ಕೂಡ ನಮಗಿದು ತೆಳುವಾಗಿದೆ ಅಂತ ಅನಿಸುತ್ತೆ. ಸೊ ಸಕ್ಕರೆ ಕರಗಿದ ಮೇಲೆ ಇದು ಮತ್ತೆ ನಮಗೆ ತೆಳ್ಳಗಿದೆ ಅಂತ ಅನಿಸುತ್ತೆ. ಮತ್ತು ಅದೇ ರೀತಿಯೇ ಕಂಟಿನ್ಯೂಸ್ ಕೈ ಆಡಿಸ್ತಾನೆ ಮೀಡಿಯಮ್ ಹೀಟಲ್ಲೇ ಕುದಿಸ್ಕೋಬೇಕು. ಅಗಲವಾಗಿರೋಂಥ ಒಂದು ಬಾಣಲಿ ತೊಗೊಂಡ್ರೆ ನಿಮಗೆ ಈ ರೀತಿಯೇ ಕೈ ಆಡಿಸ್ತಾನೆ ತಿರುಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸ್ಟೀಲ್ ಅಥವಾ ನಾನ್ ಸ್ಟಿಕ್ನ ನೀವು ಉಪಯೋಗಿಸ್ಕೋಬೋದು. ಸೈಡಲ್ಲೆಲ್ಲ ಅಂಟ್ತಾ ಇದ್ದರೆ ಇದೇ ರೀತಿ ಅಲ್ಲೆಯಿಂದನೇ ಕ್ಲೀನ್ ಮಾಡ್ಕೋತಾನೆ ಕುದಿಸ್ಕೋಬೇಕು. ನೋಡ್ತಾ ಇದ್ದಂಗೆ ನಿಮಗಿದು ಗಟ್ಟಿಯಾಗೋದು ಕಾಣಿಸುತ್ತೆ. ಹಾಗೆ ಈ ಥರದ ಜಾಮ್ ನೀವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಹುಳಿ ಅಂಶ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಇದಕ್ಕೆ ನೀವು ಲಾಸ್ಟಲ್ಲಿ ನಿಂಬೆ ರಸ ಅಥವಾ ವಿನೆಗರ್ನ ಕೂಡ ಹಾಕೋಬೋದು. ನಿಂಬೆ ರಸ ಅಥವಾ ವಿನೆಗರ್ ಹಾಕೋದ್ರಿಂದ ಹುಳಿ ಅಂಶ ಸೇರೋದಷ್ಟೇ ಅಲ್ಲ, ಇದ್ರ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ತುಂಬ ದಿನ ಸ್ಟೋರ್ ಮಾಡಲಿಕ್ಕೂ ಅದು ಒಂದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. 1/4 kg ಟೊಮೆಟೊ ಜಾಮನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ 10 ರಿಂದ 15 ನಿಮಿಷ ಸಮಯ ಹಿಡಿಯುತ್ತೆ. ಸೊ ಈ ರೀತಿ ಗಟ್ಟಿಯಾದ ನಂತರ ನಾನು ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಹಾಕೋದಕ್ಕೂ ಮುಂಚೆ ಬೇರೆ ಒಂದು ಬೌಲಲ್ಲಿ ನಿಂಬೆ ರಸನೆಲ್ಲ ಹಿಂಡ್ಕೊಂಡು ಆನಂತರ ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇದಕ್ಕೆ ಬೀಜ ಬೀಳ್ದಲೇ ಇರೋ ಹಾಗೆ ರಸ ಮಾತ್ರ ಸೇರಿಸ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವು ಇದಕ್ಕೆ ನಿಂಬೆ ರಸ ಸೇರಿಸ್ಕೋಬೇಕು. ನಿಂಬೆ ರಸ ಹಾಕಿದ್ಮೇಲೆ ಇನ್ನು 1 ರಿಂದ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಕೂಡ ಬಂದಿದೆ. ಪೂರ್ತಿಯಾಗಿ ಈ ರೀತಿ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೋದು. ಫೈನಲಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ಅಂತ. ಬಣ್ಣ ಇದು ಬರಲಿಕ್ಕೆ ಮುಖ್ಯವಾಗಿ ಕಾರಣ ನಾವು ತೊಗೊಳ್ಳೋವಂಥ ಟೊಮೆಟೊ ಹಾಗೆ ಸಕ್ಕರೆ ಹಾಕಿದ್ರಿಂದ ಕೂಡ ಇದರದ್ದು ಬಣ್ಣ ಒಂದು ಡಾರ್ಕ್ ಕಲರ್ ಬರಲಿಕ್ಕೆ ಸಹಾಯ ಮಾಡುತ್ತೆ. ಮಾರ್ಕೆಟಲ್ಲಿ ಸಿಗುವಂಥ ಮಿಕ್ಸ್ ಫ್ರೂಟ್ ಜಾಮ್ ಹೇಗಿರುತ್ತೋ ಅದೇ ರೀತಿ ನಿಮಗೂ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಿಗೂ ಗೊತ್ತೂ ಆಗಲ್ಲ ಇದು ಟೊಮೆಟೊ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀವಿ ಅಂತ. ಸೊ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ. ತುಂಬ ಕಡಿಮೆ ಸಾಮಗ್ರಿಯಿಂದ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಟೊಮೆಟೊ ಹಣ್ಣಿನ ಜಾಮ್ ರೆಸಿಪಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೊರಡ್ತಾ ಇದ್ದೀನಿ. ಮತ್ತು ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.